ನಮಸ್ಕಾರ ಕನ್ನಡಿಗರೇ. ನಿಮಗೆ ಉಪವಾಸ ಇದ್ದಾಗ ಮಕ್ಕಳಿಗೆ ಟಿಫಿನ್ಗೋಸ್ಕರ ಇಲ್ಲದೇ ಇದ್ರೆ ಸಂಡೇ ನಾಷ್ಟಕ್ಕೋಸ್ಕರ ಈ ತರಹ ಸಬ್ಬಕ್ಕಿ ಕಿಚಡಿನ ಮಾಡಿ ಒಮ್ಮೆ ನೋಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಮಹಾರಾಷ್ಟ್ರದ ಸ್ಪೆಷಲ್ ಸಾಬುದಾನ ಕಿಚಡಿ ಇದು. ಇದೇ ಪದ್ಧತಿಯಿಂದ ಮಹಾರಾಷ್ಟ್ರದಲ್ಲಿ ಹೇಗೆ ಮಾಡ್ತಾರೆ ಅದೇ ಪದ್ಧತಿಯಲ್ಲಿ ಈ ಕಿಚಡಿನ ನಾವು ಇಂದು ಮಾಡಿದ್ದಿದೆ. ನೀವು ಈ ರೆಸಿಪಿನ ನೋಡ್ಕೊಳ್ಳಿ, ಇದೇ ತರಹ ಒಮ್ಮೆ ಮಾಡಿ ನೋಡಿ, ತುಂಬಾ ಟೇಸ್ಟ್ ಆಗುತ್ತೆ. ಸೊ ನೀವೆಲ್ಲ ಸಂಚತಾಸ್ ರೆಸಿಪಿಯಲ್ಲಿ ಮೊದಲನೇ ಸಾರಿ ಭೇಟಿ ಕೊಟ್ಟಿದ್ರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮುಂದಿನ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳಿ. ಇಂತಹದೇ ಮಹಾರಾಷ್ಟ್ರೀಯನ್ ಸ್ಪೆಷಲ್ ರೆಸಿಪೀಸ್ಗಳನ್ನು ನೀವು ಈ ಚಾನಲಲ್ಲಿ ನೋಡಬಹುದು. ಜೊತೆಯಲ್ಲಿ ಕರ್ನಾಟಕದ ಸ್ಪೆಷಲ್ ಹೊಸ ಹೊಸ ರೆಸಿಪಿನ ಕೂಡ ನೋಡಬಹುದು. ಸೊ ನಾವು ಇಂದು ಮಾಡೋಣ ಸಾಬುದಾನ ಕಿಚಡಿ, ಅಂದ್ರೇ ಸಬ್ಬಕ್ಕಿ ಉಪ್ಪಿಟ್ಟು. 5ರಿಂದ 6 ಜನ ತಿನ್ಬಹುದು, ಈ ಪ್ರಮಾಣದಲ್ಲಿ ಮಾಡ್ತಾ ಇದ್ದೇವೆ. ಒಂದು ದೊಡ್ಡ ಬೌಲ್ನಲ್ಲಿ ಈ 2 ಬೌಲಷ್ಟು ಸಬ್ಬಕ್ಕಿನ ಹಾಕ್ಕೊಳ್ಳೋಣ. ನಾವು ಈ ನಾಷ್ಟಾನ ಮುಂಜಾನೆ ಹೊತ್ತಲ್ಲಿ ಮಾಡೋದಿದೆ. ಇದನ್ನು ಕ್ಲೀನಾಗಿ ನೀರು ಹಾಕಿ 2 ಸಾರಿ ತೊಳೆದುಕೊಳ್ಳಿ. ತೊಳೆದಾದಮೇಲೆ ಚೆನ್ನಾಗಿ ಈ ತರಹ ಮಿಕ್ಸ್ ಮಾಡಿ ತೆಗೆದುಕೊಳ್ಳಿ. ಇದು ನೆನೆದು ಹೆಚ್ಚಾಗುತ್ತೆ, ಅದಕ್ಕೋಸ್ಕರ ದೊಡ್ಡ ಬೌಲ್ ಇರಲಿ. ಈ ತರಹ 2 ಬೌಲ್ ಸಬ್ಬಕ್ಕಿಗೋಸ್ಕರ ನಾನು 1 ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೇನೆ. ಈ ಪ್ರಮಾಣ ನೀವು ಪರ್ಫೆಕ್ಟಾಗಿ ಇಡಿ. ಒಂದು ಇಂಚಷ್ಟು ಮೇಲೆ ಬಂದರೆ ಸಾಕು. ಈ ಪ್ರಮಾಣದಲ್ಲಿ ನೀವು ನೀರು ಹಾಕಿಡಿ. ಸಬ್ಬಕ್ಕಿನ ನೆನೆ ಹಾಕೋದಕ್ಕೆ 4ರಿಂದ 5 ಗಂಟೆ ಬೇಕು. ಆ ಹೊತ್ತಲ್ಲಿ ಸಬ್ಬಕ್ಕಿ ಚೆನ್ನಾಗಿ ನೆನೆದು ಸಾಫ್ಟಾಗಿ ಬರುತ್ತೆ ಕಿಚಡಿ ಮಾಡೋದಕ್ಕೆ. ಈ ಪ್ರಮಾಣ ಈ ತರಹ ಇದ್ದರೆ ಸಬ್ಬಕ್ಕಿ ಚೆನ್ನಾಗಿ ನೆನೆದು ಸಬ್ಬಕ್ಕಿ ಕಿಚಡಿ ಚೆನ್ನಾಗಿ ಬರುತ್ತೆ. ಸೊ ನೀವು ಸಂಜೆ ಹೊತ್ತು ಮಾಡೋದಿದ್ದರೆ ಮುಂಜಾನೆ ನೆನೆ ಹಾಕಿ, ಅಂದರೆ 4ರಿಂದ 5 ಗಂಟೆ ಇದಕ್ಕೆ ನೆನೆಯೋದಕ್ಕೆ ಹೊತ್ತು ಬೇಕಾಗುತ್ತೆ. ಸೊ ಈ ತರಹ ಮುಂಜಾನೆ ಹೊತ್ತಲ್ಲಿ ಸಾಬುದಾನ ಅಂದರೆ ಸಬ್ಬಕ್ಕಿ ಚೆನ್ನಾಗಿ ನೆನೆದುಕೊಂಡು ಇಷ್ಟು ಪ್ರಮಾಣದಲ್ಲಿ ಶೇಂಗಾ ಕಾಳು ಬೇಕು. ಇದನ್ನು ನಾವು ಫ್ರೈ ಮಾಡಿ ತೆಗಿತಾ ಇದ್ದೇವೆ. ಆಮೇಲೆ ಇಷ್ಟು ಕರಿಮೆಣಸು 3ರಿಂದ 4, 4ರಿಂದ 5 ಹಸಿಮೆಣಸಿನಕಾಯಿ, 1 ಟೀ ಸ್ಪೂನ್ ಜೀರಿಗೆ ಮತ್ತು 2 ಬಟಾಟೆನ ಈ ತರಹ ಸೆಪ್ಪೆನ ತೆಗೆದು ಇಟ್ಟಿದ್ದೇವೆ. ಈ ತರಹ ದೊಡ್ಡ ಬೌಲ್ನಿಂದ ಶೇಂಗಾ ಕಾಳು, ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಉಪ್ಪು. ಈಗ ನಾವು ಶೇಂಗಾ ಕಾಳನ್ನು ಈ ತರಹ ಶೇಂಗಾ ಕಾಳನ್ನು ಹುರಿದುಕೊಳ್ಳೋಣ. ಸಾಬುದಾನ ಮಾಡೋದಕ್ಕೆ ಶೇಂಗಾ ಕಾಳು ಗರಿಗರಿಯಾದ ಪೇಸ್ಟ್ ಬೇಕಾಗುತ್ತೆ. ಶೇಂಗಾ ಕಾಳನ್ನು ಹುರಿದುಕೊಳ್ಳೋಣ. ಚೆನ್ನಾಗಿ ಹುರಿದುಕೊಂಡು ಈ ಶೇಂಗಾ ಕಾಳನ್ನು ಈಗ ತಣ್ಣಗಾಗೋ ಕಿಚಡಿ ಮಾಡೋದಕ್ಕೆ ಒಗ್ಗರಣೆ ತಯಾರು ಮಾಡೋಣ. ಒಗ್ಗರಣೆ ಮಾಡೋದಕ್ಕೆ 2 ಟೀ ಸ್ಪೂನ್ ಎಣ್ಣೆ ತೆಗೆದುಕೊಂಡೇವೆ. ಎಣ್ಣೆ ಪ್ರಮಾಣ ಸ್ವಲ್ಪ ಹೆಚ್ಚಾಗಬೇಕು. ಅದರಲ್ಲಿ 1 ಟೀ ಸ್ಪೂನ್ ತುಪ್ಪ ಹಾಕಿದ್ದು, ನೀವು ಇನ್ನೂ ಹೆಚ್ಚು ಹಾಕಬಹುದು ಬೇಕಂದರೆ. ಈಗ ನಾವು ಈ ಆಲೂಗಡ್ಡೆನ ಫ್ರೈ ಮಾಡ್ಕೊಳ್ಳೋಣ. ಇದೇ ಎಣ್ಣೆ ಮತ್ತು ತುಪ್ಪದಲ್ಲಿ ಚೆನ್ನಾಗಿ 1ರಿಂದ 2 ನಿಮಿಷ ಹತ್ತುತ್ತೆ ಫ್ರೈ ಮಾಡೋದಕ್ಕೆ. ಈ ತರಹ ಇದನ್ನು ಫ್ರೈ ಮಾಡ್ತಾ ಹೋಗೋಣ. ಈ ತರಹ ಇದನ್ನು ಮಿಕ್ಸ್ ಮಾಡ್ತಾ ಗ್ಯಾಸ್ ಫ್ಲೇಮ್ ಸ್ವಲ್ಪ ಕಡಿಮೆನೇ ಇಡಿ. ಹೆಚ್ಚಾಗಿ ಬೇಡ, ಅಂದರೆ ಕೆಳಗೆ ಹತ್ತೋಕ್ಕೆ ಬೇಡ. ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಹಾಕಿ. ಈ ಆಲೂಗಡ್ಡೆಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ತರಹ ಫ್ರೈ ಮಾಡಿ ಇದನ್ನು 1 ನಿಮಿಷದಷ್ಟು ಮುಚ್ಚಳ ಮುಚ್ಚಿ ಇಡಿ, ಅಂದರೆ ಆಲೂಗಡ್ಡೆ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಈಗ 1 ನಿಮಿಷ ಆಗಿದೆ. ಆಲೂಗಡ್ಡೆ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಿದೆ, ನೋಡಬಹುದು. ಈ ತರಹ ಸಾಫ್ಟಾಗಿ ಇದರ ಪೀಸ್ ಆಗ್ತಾ ಇದೆ. ಇದರಲ್ಲಿಯೇ ನಾವು ಈಗ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆನ ಸ್ವಲ್ಪ ಫ್ರೈ ಮಾಡೋಣ. ನೀವು ಇದೇ ಪದ್ಧತಿಯಿಂದ ಮಾಡಿ ತುಂಬಾ ಟೇಸ್ಟಾಗಿ ಬರುತ್ತೆ.
ಸೊ ಜೀರಿಗೆ ಫ್ರೈ ಆಗಿದೆ ಎಣ್ಣೆಯಲ್ಲಿ. ಆಮೇಲೆ ನಾವು ಇವೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸಾಬುದಾನ ಅಂದ್ರೇ ಸಬ್ಬಕ್ಕಿನ ಇದರಲ್ಲಿ ಹಾಕ್ಕೊಳ್ಳೋಣ. ನೋಡಿ ಸಬ್ಬಕ್ಕಿ ಚೆನ್ನಾಗಿ ಉಬ್ಬಿ ಬಂದಿವೆ, ಸಾಫ್ಟ್ ಕೂಡ ಆಗಿದೆ. ಈ ತರಹ ಎಲ್ಲ ಸಬ್ಬಕ್ಕಿನ ಇದರಲ್ಲಿ ಹಾಕ್ಕೊಳ್ಳಿ. 1 ನಿಮಿಷದಷ್ಟು ಈ ಸಬ್ಬಕ್ಕಿನ ಇದರಲ್ಲಿ ಫ್ರೈ ಮಾಡ್ತಾ ಇರಿ. ಈ ತರಹ ಇದು ಜಲ್ದಿ ಕೆಳಗಡೆ ಹತ್ತುತ್ತೆ. ಶೇಂಗಾ ಕಾಳನ್ನು ಹುರಿದಿಟ್ಟಿದ್ವಿ, ಅದು ಈಗ ತಂಪಾಗಿದೆ. ಈ ಶೇಂಗಾ ಕಾಳನ್ನು ಒಂದು ಮಿಕ್ಸರ್ ಬೌಲ್ಗೆ ಹಾಕೋಣ. ಇದರಲ್ಲಿ 4 ರಿಂದ 5 ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಹಾಕೋಣ. ಈ ಕಟ್ ಮಾಡಿ ಹಾಕಿ ಆಮೇಲೆ ಇದರಲ್ಲಿ 4 ಮೆಣಸು ಹಾಕ್ತಾ ಇದ್ದೇವೆ. ಈ ಎಲ್ಲ 3 ಇಂಗ್ರೀಡಿಯೆಂಟ್ಸ್ ಹಾಕಿ ಮಿಕ್ಸರ್ಗೆ ಹಚ್ಚಿ ಇದರ ಹೆಚ್ಚಾಗಿ ರುಬ್ಬಬೇಡಿ, ಈ ತರಹ ಗರಿ ಗರಿಯಾಗಿ ರುಬ್ಕೊಳ್ಳಿ. ಈ ತರಹ ಬೇಕು, ಹೆಚ್ಚಾಗಿ ಸಾಫ್ಟ್ ಮಾಡಿದರೆ ಕಿಚಡಿ ಚೆನ್ನಾಗಿ ಆಗೋದಿಲ್ಲ. ಒಂದು ಸೈಡಲ್ಲಿ ಸಬ್ಬಕ್ಕಿನ ಈ ತರಹ ಫ್ರೈ ಮಾಡ್ತಾ ಹೋಗೋಣ. 1-2 ನಿಮಿಷ ಈ ಥರ ಫ್ರೈ ಮಾಡಿದ ಮೇಲೆ ಮಿಕ್ಸರ್ಗೆ ಹಚ್ಚಿದ ಶೇಂಗಾಕಾಳು ಪೌಡರನ್ನು ಇದರಲ್ಲಿ ಹಾಕೋಣ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ತರಹ ಮಿಕ್ಸ್ ಮಾಡ್ತಾ ಹೋಗಿ, ಇದಕ್ಕೆ ಭಾಳ ಹೊತ್ತು ಇಡಬಾರ್ದು, ಆಗಿಂದಾಗಲೇ ಮಿಕ್ಸ್ ಮಾಡ್ತಾ ಹೋಗಬೇಕು. ಮುಚ್ಚಳನೂ ಮುಚ್ತಾನೇ ಇರಬೇಕು, ಇಲ್ಲದೇ ಇದ್ದರೆ ಇದು ಕೆಳಗಡೆ ಹತ್ತುತ್ತೆ. ಗ್ಯಾಸ್ ಫ್ಲೇಮ್ ಮೀಡಿಯಮ್ ಆಗಿಡಿ. ಈ ತರಹ ಮಿಕ್ಸ್ ಮಾಡ್ತಾ ಹೋಗಿ 1-2 ನಿಮಿಷ ನಾವು ಇದರಲ್ಲಿ ಮುಚ್ಚಳ ಮುಚ್ಚಿ ಇಡೋಣ. ಇದು ಸಾಫ್ಟಾಗಿ ಬರುತ್ತೆ. ಇದಕ್ಕೆ ಶೇಂಗಾ ಕಾಳು ಈ ಪೌಡರ್ ಹಾಕಿದ ಮೇಲೆ ಇದು ಗರಿ ಗರಿಯಾಗಿ ಸಾಫ್ಟಾಗಿ ಬರುತ್ತೆ. ಈ ತರಹ ಶೇಂಗಾ ಕಾಳು ಪೌಡ್ರ್ ಹಾಕಿದರೆ ಸಬ್ಬಕ್ಕಿ ಅಂಟ್ಕೊಳ್ಳೋದಿಲ್ಲ. ಈ ಥರ ಚೆನ್ನಾಗಿ ಸಾಫ್ಟಾಗಿ ಗರಿ ಗರಿಯಾಗಿ ಬರುತ್ತೆ. ಈ ಸಬ್ಬಕ್ಕಿ ಕಿಚಡಿನ ಮಾಡೋದಕ್ಕೆ 10 ರಿಂದ 15 ನಿಮಿಷ ಸಾಕಾಗುತ್ತೆ. ಈ ತರಹ ಈಗ ರೆಡಿಯಾಗಿದೆ ಸಬ್ಬಕ್ಕಿ ಕಿಚಡಿ. ಇದರ ಮೇಲೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಶೇಂಗಾ ಕಾಳನ್ನು ಫ್ರೈ ಮಾಡ್ಕೊಂಡಿದ್ದೆ, ಆ ಶೇಂಗಾ ಕಾಳು ಕೂಡ ಇದರಲ್ಲಿ ಹಾಕೋಣ. ಈಗ ನೋಡಿ ಫ್ರೆಂಡ್, ಎಷ್ಟೊಂದು ಕಲರ್ಫುಲ್ಲಾಗಿ ಬಂದಿದೆ. ಸೊ ನೀವು ನೋಡಬಹುದು ಕಿಚಡಿ ರೆಡಿಯಾಗಿದೆ. ಇದೇ ತರಹ ನೀವು ಕಿಚಡಿನ ಮಾಡಿ ಈ ತರಹ ಕಿಚಡಿ ಬಿಸಿ ಬಿಸಿಯಾಗಿ ಮೊಸರು ಜೊತೆ ತಿಂದರೆ ಇದ್ರ ಸ್ವಾದನೇ ಬೇರೆ ಆಗುತ್ತೆ. ಸೊ ಫ್ರೆಂಡ್ಸ್, ಇಂತಹದ್ದೇ ವೆರೈಟಿ ವಿಡಿಯೋಸ್ಗಳನ್ನು ನೋಡೋದಕ್ಕೋಸ್ಕರ ಸಂಚತಾಸ್ ರೆಸಿಪಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಹಾರಾಷ್ಟ್ರೀಯನ್ ಕರ್ನಾಟಕದಲ್ಲಿ ಮಾಡುವಂತಹ ಸ್ಪೆಷಲ್ ರೀತಿಯ ರೆಸಿಪಿಗಳನ್ನು ಈ ನಮ್ಮ ಚಾನಲಲ್ಲಿ ನೀವು ನೋಡಬಹುದು.